ಕೊಡಿ ಸರ್. ನಾನು ಕೊಡುವುದಿಲ್ಲ ಅಂತ ಹೇಳಿನಿ, ಕೊಡುವುದಿಲ್ಲ. ಪ್ರಶ್ನೆಯವರು ಮಾತಾಡಬೇಡಿ. ಭರತ್ ಶೆಟ್ಟಿ ಪ್ಲೀಸ್ ಸರ್, ಇದು ಈ ರೀತಿ ಅನ್ಯಾಯ ಆಗುತ್ತೆ. ನೀವು ತಿಳ್ಕೋಬೇಕು. 2 ತಾಸು ಮಾತಾಡ್ತೀನಿ, ಕ್ವಶನ್ ತಿಳಿಯಲ್ಲ ನಿಮಗೆ. ವಿರೋಧ ಪಕ್ಷ ನಾಯಕರಿಗೆ ಗೊತ್ತಾಗುದಿಲ್ಲ ನಿಮಗೆ. ನಾವು ಅಷ್ಟೇ ಸಮಯ ಏನ್ ಮಾತಾಡ್ತೀವಿ? ಅಲ್ಲ, ನೀವು ವಿರೋಧ ಪಕ್ಷ ನಾಯಕರು ತಿಳಿಬೇಕಲ್ಲ. ಕ್ವಶನ್ ಅವರ್ಸ್ ಅದು ಕ್ವಶನ್ ಅವರ್ಸ್ 2 ತಾಸು ಮಾಡ್ತಾರೆ. ಏನ್ರಿ ಕಾನೂನು ಓದ್ತಿರಲಿಲ್ಲ? ಕಾನೂನು ಪುಸ್ತಕ ಓದ್ತಿರಲಿಲ್ಲ? ಓದಿರಲಿಲ್ಲ ನೋಡಿ. ರಿಕ್ವೆಸ್ಟ್ ಮಾಡ್ತಿದ್ದೀವಿ, ನಮ್ದು ಏನು ಅಭ್ಯಂತರ ಇಲ್ಲ. ಸೋಮವಾರದಿಂದ ಅಭ್ಯಂತರ ಇಲ್ಲ ನಮ್ದು. ದಯವಿಟ್ಟು ವಿರೋಧ ಪಕ್ಷದ ನಾಯಕರೇ, ದಯವಿಟ್ಟು ಅವಕಾಶ ಇಲ್ಲ ಅಂತಂದ್ರೆ. ಈಗ ಪೀಠ ಒಂದು ನಿರ್ಣಯ ಮಾಡಿದೆ, ಆಮೇಲೆ ನೋಡಿ 1 ಗಂಟೆಯಲ್ಲಿ ನಾವು ಮುಗಿಸ್ಬೇಕು ಅಂತ. ಕೊನೆಯ ಪ್ರಶ್ನೆನೇ ನಾವು ಎಷ್ಟೋ ತನಕ ಮಾಡಿದ್ವಿ. ಇಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ವಿರೋಧ ಪಕ್ಷದವ್ರಿಗೆ, ದಯಮಾಡಿ ಬಂದ್ಬಿಡಿ. ಇಲ್ಲ ಸರ್, 0 ಅವರ್ಸ್ ಅಲ್ಲ ಆದ್ರೆ ನಿರ್ಣಯ ಆಗಿದೆ. ನಿರ್ಣಯ ಆದ ಮೇಲೆ ತಾವು ಈ ರೀತಿ ಮಾಡೋದು ಸರಿಯಲ್ಲ. ಅಲ್ಲ, ಅದು ಅವ್ರ ಡಿಸ್ಕ್ರಿಷನ್. ಕಾನೂನು ಕೇಳಿದ್ರೆ ಯಾರಿಗೂ ಹೇಳುದಿಲ್ಲ. 1 ಗಂಟೆ ಮಾಡಿ 2 ಗಂಟೆ ಹೇಳುವಂಥ ಅಧಿಕಾರ ನಿಮಗಿಲ್ಲ. ನಾನು ಹೇಳ್ತೀನಿ, ಭಾಳ ಸ್ಪಷ್ಟ ಹೇಳ್ತೀನಿ. ಭಾಳ ದೊಡ್ಡ ಸ್ಥಾನ ಮಾಡಕ್ಕೆ ಹೋಗಬೇಡಿ. ಒಂದು ಟೈಮ್ ನೋಡಿ 2.5 ತಾಸು ಮತ್ತು ನೋಡಿ 2.5 ತಾಸು ಮಾಡ್ತಾರೆ ಕ್ವಶನ್ ಅವರ್ಸ್. ಏನೋ ಒಂದೊಂದು ಸರಿ ಯಾವಾಗ ಒಂದು 10 ನಿಮಿಷ ಕೊಟ್ಟಿರ್ತೀನಿ, ತಿಳ್ಕೊಬೇಕು. ಇಲ್ಲ ನಾಳೆಯಿಂದ ಕರೆಕ್ಟ್ 1 ಅವರ್ಗೆ ಕ್ಲೋಸ್ ಮಾಡ್ತೀನಿ. ಯಾರು ನೋಡಿ ಪೀಠ ನಿರ್ಣಯ ಮಾಡಿದೆ 1 ಗಂಟೆಗಿಂತ 1.5 ತಾಸು ಹೆಚ್ಚು ಕೊಟ್ಟಿದೆ. ಅಷ್ಟಾಗಿನೂ ನಾವು ಮತ್ತೆ ಈ ರೀತಿಯಾಗಿ ಒತ್ತಡ ತರೋದಕ್ಕೆ ಪ್ರಯತ್ನ ಮಾಡಿದ್ರೆ ಸರಿಯಾದದ್ದಲ್ಲ. ಈಗಲೇ ನಾನು ಬೇಕಾದ ರೀತಿ ಅಲ್ಲ, ಬೇಕಾದ ರೀತಿಯಲ್ಲಿ ಅಲ್ಲ, ನಿಯಮದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅದು ಸರಿಯಾಗಿದೆ. ಅವರು ನಿಯಮದ ಪ್ರಕಾರ 1.5 ಗಂಟೆ ಹೆಚ್ಚು ಕೊಟ್ಟಿದ್ದಾರೆ. ಮತ್ತು ಅದಕ್ಕಿಂತ ಹೆಚ್ಚು ಬೇಕು ಅಂತಂದ್ರೆ ಅದು ಅವ್ರ ವಿವೇಚನೆಗೆ ಬಿಡ್ಬೇಕು. ನಾವು ಈ ರೀತಿ ಯಾಕೆ ನಿಲುವಳಿ ಸೂಚನೆ ಬಿಟ್ಟು ಮಾತಾಡ್ಬಾರ್ದ? ಇವತ್ತು ಈ ಪ್ರಶ್ನೆ ಹೇಳ್ರಿ ನೀವು ಯಾವಾಗಿಂದರೆ ಅಲ್ಲ, ಇದು ಸರಿಯಾದಲ್ಲ. ಪೀಠದ ವಿರುದ್ಧ ಪೀಠಕ್ಕೆ ಅಪಚಾರ ಮಾಡ್ತಕ್ಕಂಥದ್ದು ಆಗ್ಬಾರ್ದು. ಸಭಾಪತಿಗಳೇ, ಮನೆ ಸಭಾಪತಿಗಳೇ, ಒಂದ್ ನಿಮಿಷ ಸಭಾಪತಿಗಳೇ, ಒಂದ್ ನಿಮಿಷ ಸ್ವಲ್ಪ ಸಮಾಧಾನವಾಗಿರ್ಬೇಕು. ಸಚಿವರು ಇದ್ದಾರೆ, ಅವ್ರಿಗೆ ಕೇಳ್ತಾರೆ. ಭೋಜೇಗೌಡ್ರೆ ಹೇಳಿ. ಅವರು ಹಿರಿಯ ಸಚಿವರು. ಭೋಜೇಗೌಡ್ರೆ ಹೇಳಿ. ಮಾತು ನಿಮ್ಮ ಮಾತು ಎಲ್ಲರೂ ಕೂಡಿ. ಮುಖ್ಯಮಂತ್ರಿಗಳು ಹೇಳ್ದಂಗೆ ನಮ್ಮ ಮಾತು ಒಂದು ಅಷ್ಟು ಗೌರವ ಇದೆ, ಅಷ್ಟು ಹಿರಿಯ ಸಚಿವರು ಇದ್ದೀರಿ. ಇವರ ಸದಸ್ಯರ ಮನದಾಳದ ನೋವನ್ನ ಆಡಳಿತ ಪಕ್ಷದವರು ಅರ್ಥ ಮಾಡ್ಕೋಬೇಕು. ನಾನು ಪದೇ ದಿನ ಹೇಳ್ತಾ ಇದ್ದೆ, ಕಡ್ಡಾಯವಾಗಿ ಹಾಜರಿರಬೇಕಾದಂಥ ಸಚಿವರು ಯಾರು, ಕಡ್ಡಾಯವಾಗಿ ಹಾಜರಿರಬೇಕಾದಂಥ ಇವರು ಅಧಿಕಾರಿಗಳು ಯಾರು ಅಂತ ಸಭಾಪತಿಗಳು ಅಲ್ಲಿಂದ ನಿರ್ಣಯಿಸ್ತಾ ಇದ್ರು. ಪಾಪ ಅವರು ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದ್ರು. ಮುಖ್ಯಮಂತ್ರಿಗಳು ಪತ್ರ ಬರೆದ್ರು ಕೂಡ ಇನ್ನೂ ಅದು ಸರಿ ಆಗಲೇ ಇಲ್ಲ. ಅಂದರೆ ಸಭೆ ನಡೆಯುವಾಗ ಅವರಿಲ್ಲ ಅಂದರೆ ಈ ಅಧಿವೇಶನ ಬಹಳ ಮುಖ್ಯ ನಮಗೆ. ಅಂಥದ್ರಲ್ಲಿ ನಮಗೆ ಚುಕ್ಕೆ ಗುರುತಿನ ಪ್ರಶ್ನೆ ಆಗೋದು ಅವ್ರವ್ರ ಸ್ಟಾರು. ಅದರಲ್ಲಿ ಏನು ಯಾರ್ದು ರಾಜಕೀಯ ಇಲ್ಲ ಇಲ್ಲಿ. ಆ ಸ್ಟಾರ್ ಆಗಿ ಬಂದಾಗ ಆ ಚುಕ್ಕೆ ಗುರುತಿನ ಪ್ರಶ್ನೆಗೆ ಫಿಂಗರ್ ಟಿಪ್ಸಲ್ಲಿ ನಮ್ಮ ಅಧಿಕಾರಿಗಳು ಆ ಉತ್ತರವನ್ನು ತಯಾರು ಮಾಡಿಕೊಡ್ತಕ್ಕಂಥ ಅಧಿಕಾರಿಗಳು ಇದ್ದಾರೆ. ಯಾಕೆ ಇದು ವಿಳಂಬ ಆಗ್ತಕ್ಕಂಥ ನೋಡಿ. ಆದರೂ ನೋಡಿ 876 ಪ್ರಶ್ನೆ ಇವತ್ತಿನವರೆಗೆ ಕೇಳಿದ್ದಾರೆ. 876 ಪ್ರಶ್ನೆ ಇಲ್ಲಿ ಕೇಳಿದ್ದೀವಿ. ಇವತ್ತು ಇನ್ನೂ 242 ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ಲ ಅಂದರೆ ಸದಸ್ಯರಿಗೆ ನೋವು ಆಗ್ತದ ಇಲ್ವ ಹೇಳಿ. ಹೊರಗಡೆ ನೀವು ಬೆಳಗಾಮಲ್ಲಿ ನೆನೆ ಕೊಡ್ತೀವಿ ಅಂದರು ಸಭಾನಾಯಕರು. ಇನ್ನು ಅವರೇ ನಾನು ಹೇಳಿದ್ದೀನಿ 300 ಚಿಲ್ಲರೆ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಅಂದರು. ಅಷ್ಟು ಸುಳ್ಳು, ನಾನು ನಾಳೆ ಕೊಡ್ತೀನಿ ಅಂದರು. ಇವತ್ತು ಕೊಡಲಿಲ್ಲ. ಬೆಳಗಾಂ ಅಧಿವೇಶನದಲ್ಲಿ 300 ಚಿಲ್ಲರೆ ಪ್ರಶ್ನೆ ಉತ್ತರ ಬರಲಿಲ್ಲ. ಅದಾದಮೇಲೆ ಲಿಖಿತವಾಗಿಯೂ ಬರಲಿಲ್ಲ. ಇದರಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆನೂ ಹೋಯ್ತು. ಇವತ್ತು 242 ಪ್ರಶ್ನೆಗೆ ಇನ್ನೂ ಉತ್ತರ ಬಂದಿಲ್ಲ ಅಂದರೆ ಮನಸ್ಸಿಗೆ ನೋವಾಗ್ತದೆ. ದಯಮಾಡಿ ಸಭಾ ನಾಯಕ ನೀವು ದಯಮಾಡಿ ಅದನ್ನು ಯಾವಾಗ ತರಿಸ್ಕೊಡ್ತೀರಿ ಹೇಳಿ. ಅಧ್ಯಕ್ಷರೇ, ಸನ್ಮಾನ್ಯ ಭೋಜೇಗೌಡರು ಒಂದು ಹೊಸ ವಿಷಯ ಎತ್ತಿದ್ರು. ಒಂದ್ ಸೆಕೆಂಡ್ ಅಲ್ಲ ನಾನೇನ್ ಹೇಳ್ತಾ ಇದ್ದೇನೆ, ಅವ್ರಿಗೆ ಮಹದೇವಪ್ಪನವ್ರು ಉತ್ತರ ಕೊಟ್ಟಿಲ್ಲ,
ನೀವು ನಮ್ಮನ್ನು ಅಟ್ಯಾಕ್ ಮಾಡಿರಿ, ನಮ್ಮನ್ನು ಟೀಕೆ ಮಾಡಿರಿ, ನೀವು ನಮ್ಮನ್ನು ಪ್ರಶ್ನೆ ಮಾಡಿರಿ, ವಿವರಣೆ ಕೇಳ್ರಿ, ಕೊಡ್ತೇವೆ. ನಾವು ತಪ್ಪು ಮಾಡಿದರೆ ಇನ್ನೂ ಇಷ್ಟು ಬಂದಿಲ್ಲ ನೋಡ್ರಿ, ಇವನು ಇಷ್ಟ ದಿವಸದವ್ರು ತರಿಸ್ಕೊಡ್ರಿ, ಹೌಸ್ ಮುಗಿಯೊಳಗೆ ತರಿಸ್ಕೊಡು ಅಂತ ಹೇಳ್ರಿ, ಮಾಡ್ತೀವಿ. ಆದರೆ ಪ್ರಶ್ನೆ ಅದಲ್ಲ. ಈಗ ಸದ್ಯ ಸದನದ ಎದುರಿಗಿರ್ತಕ್ಕಂಥದ್ದು ಪೀಠ ಕೊಟ್ಟ ತೀರ್ಪಿಗೆ ವ್ಯತಿರಿಕ್ತವಾಗಿ ತಾವು ಸದಸ್ಯರು ಇಲ್ಲಿ ಇದ್ದೀರಿ. ನಾನು ನಿಮ್ಮಲ್ಲಿ ಅರಿಕೆ ಮಾಡ್ಕೊಳ್ಳೋದಿಷ್ಟೇ, 1 ತಾಸು 1 ನಿಮಿಷಕ್ಕೆ ಇವರು ಅಧ್ಯಕ್ಷರು ಹಿಂಗೇನು ಮಾಡಿದ್ರೆ ಅಧ್ಯಕ್ಷರೇ ಹಾಗೆ ಮಾಡೋದು ಬೇಡ ಅಂತ ನಾವು ಮನವಿ ಮಾಡ್ತಿದ್ವಿ. 1 ತಾಸಿನ ಮೇಲೆ 1.5 ತಾಸು ವಿವೇಚನಾ ಸಮಯವನ್ನು ಕೊಟ್ಟ ಮೇಲೂ ಮತ್ತು ನೀವು ಈ ರೀತಿ ಒತ್ತಡ ಮಾಡಿದರೆ ಅದು ಪೀಠ ಕೊಟ್ಟಿರ್ತಕ್ಕಂಥ ಒಂದು ತೀರ್ಪಿಗೆ ವ್ಯತಿರಿಕ್ತ ಆಗುತ್ತೆ. ದಟ್ ಬಿಕಮ್ಸ್ ಎ ಕಂಟೆಂಪ್ಟ್ ಆಫ್ ದಿ ಹೌಸ್. ಯಾಕೆ, ವೈ ಡು ಯು ಡೂ ದ್ಯಾಟ್? ಅಂಥ ಏನು ಎಮರ್ಜೆನ್ಸಿ ಬಂದು ಬಿದ್ದುಬಿಟ್ಟಿದೆ ಹೇಳಿ? ಏನು ಸರ್ಕಾರವನ್ನು ಸಭಾಪತಿ ರಕ್ಷಣೆ ಮಾಡೋಕ್ಕೆ ಬಂದುಬಿಟ್ರೆ ಒಮ್ಮೆ ಏನಾಗಿದೆ? ಒಬ್ಬರಿಗೆ ಆಗಿರ್ಬೋದು, ಒಂದು ಪ್ರಶ್ನೆ ಕೇಳಬೇಕು ಅಂತ ಇರ್ತದೆ, ಬಂದಿರ್ತದೆ, ಅದು ಆಗಿರ್ಲಿಕ್ಕಿಲ್ಲ. ಅದಕ್ಕೆ ನೀವು ಮತ್ತೊಮ್ಮೆ ಹೋಗಿ ಅವ್ರ ಹತ್ರ ಹೋಗಿ ಪ್ರಶ್ನೆ ಕೇಳೋಕ್ಕಾಗಿಲ್ಲ, ಅರ್ಧ ಗಂಟೆ ಚರ್ಚೆ ಕೊಡ್ರಿ ನಮಗೆ ಅಂಥೇಳಿ ನೀವು ಅವ್ರನ್ನ ಸ್ಪೀಕರ್ ಆಫೀಸಿನ ಕೇಳಿದ್ರೆ ಅವರು ಒಪ್ಕೋಬೋದು. ಇದು ಎಲ್ಲ ಅವಕಾಶ ಇದ್ದಾಗೂ ಈ ಜಗಳದ ಮಾರ್ಗ ಯಾಕೆ? ಹೌಸ್ ಕಂಟೆಂಪ್ಟ್ ಮಾರ್ಗ ಯಾಕೆ? ನೀವು ಕೇಳ್ರೆ ಅದು ಯಾವ ಪ್ರಶ್ನೆ ನಾವು ಉತ್ತರ ಹೇಳಿಲ್ಲಲ್ಲ, ಅರ್ಧ ಗಂಟೆ ಚರ್ಚೆಗೆ ಅವರು ಅಧ್ಯಕ್ಷರು ಅನುಮತಿ ಕೊಟ್ಟರೆ ಯಾವ ಟೈಮ್ ಅವ್ರು ಫಿಕ್ಸ್ ಮಾಡ್ತಾರೆ ಅವಾಗ ನಾವು ಸರ್ಕಾರದವರು ಉತ್ತರ ಕೊಡಕ್ಕೆ. ಮಾನ್ಯ ಸಭಾಪತಿಗಳೇ ನೋಡಿ, ಇದನ್ನ ನಾವು ಕಂಟೆಂಪ್ಟ್ ಅಲ್ಲ, ನಿಮ್ಮ ವಿರೋಧ ಅಲ್ಲ. ಒಂದು ನಿಮಿಷ. ಆದ್ರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅರ್ಧ ಗಂಟೆ ಅವಕಾಶ ಕೇಳಿರಂತ ದಯಮಾಡಿ ಬಂದ್ಬಿಡಿ, ಹೌಸ್ ನಡೆಸೋದಂತ. ನೀವು ಪ್ರಶ್ನೋತ್ತರ ವೇಳೆ ತಮಗೂ ಗೊತ್ತು, ನಾವೆಲ್ಲರೂ ಗೊತ್ತಿದೆ, ಮ್ಯಾಕ್ಸಿಮಮ್ ಅಂದರೆ 60 ನಿಮಿಷ, 75 ನಿಮಿಷ ಅಲ್ಲ 60 ನಿಮಿಷ, 75 ನಿಮಿಷದವರೆಗೂ ಕೂಡ ಕೊಡ್ತಿದ್ರು. ಕೆಲವೊಂದು ಸಂದರ್ಭದಲ್ಲಿ 1.5 ಅವರ್, 2 ಅವರ್, 2.5 ಅವರ್, 3 ಅವರ್ ಕೊಟ್ಟಿರೋದು ನಿದರ್ಶನಗಳಿದೆ. ಜೊತೆಗೆ 75 ನಿಮಿಷ ಆದಮೇಲೆ ಭಾಳಷ್ಟು ಸಂದರ್ಭದಲ್ಲಿ ಇನ್ನೂ 5 ಕ್ವಶನ್ ಇದ್ದಂಗೆ ಕ್ವಶನ್ ಓದ್ಕೊಳ್ಳೋದು ಅಂತಲೂ ಕೂಡ ಬಿಟ್ಟಿರೋದು ನೋಡಿದ್ದೀನಿ ನಾನು ಇದೇ ಹೌಸಲ್ಲಿ. ನಾನು ಬಂದ ಮೇಲೆ ಮುಂದಿಂದು ಬೇರೆದಕ್ಕೆ ಹೋಗಿರೋವಂಥದ್ದು. ಇವತ್ತು ನೀವು 2 ಅವರ್, 2.5 ಅವರ್ ಕೊಟ್ಟಿದ್ದೀರಿ, 2.5 ಅವರ್ ಕೊಟ್ಟಿದ್ದೀರಿ, ಎಲ್ಲ ಚರ್ಚೆ ಮಾಡಿದ್ದಾರೆ. ಆದರೆ ನಾನು ಸದಸ್ಯರ ಮನವಿ ಮಾಡೋದೇನಪ್ಪ ಅಂತಂದರೆ, ಪೀಠ 1 ಅವರ್ ಆದಮೇಲೆ ಯಾವ ಬೇಕಾದ್ರೂ ಕೂಡ ಏನು ತೀರ್ಮಾನ ಕೊಡ್ತದೆ ಅದು ನಾವೆಲ್ಲರೂ ಕೂಡ ಒಪ್ಕೋಬೇಕು. ಇಲ್ಲಾಂದರೆ ಸದನ ನಡ್ಸೋಕ್ಕಾಗಲ್ಲ. ಮನೆ ಅಧ್ಯಕ್ಷ, ನಾವು ಕೇಳೋದು ನಮ್ಮ ಧರ್ಮ, ಅವರು ಕೇಳ್ತಾರೆ, ಕೇಳೋದ್ರಲ್ಲೇ ತಪ್ಪೇನಿಲ್ಲ. ಆದರೆ ನಾವು ಸದಸ್ಯರಾದಂಥವರು ಪೀಠದ ತೀರ್ಮಾನವನ್ನು ನಾವು ಅಗೌರವ ತೋರೋದಾಗಲಿ ಅಥವಾ ನಾವು ಒಪ್ಕೊಳ್ಳೋದಿಲ್ಲ ಅನ್ನೋದಾಗಲಿ ಅದು ಸರಿಯಲ್ಲ. ಸದಸ್ಯರದು ಕ್ವಶನ್ ಇದ್ದರೆ ಮಾನ್ಯ ಅಧ್ಯಕ್ಷರೇ, ಮುಂದಿನ ದಿನದಲ್ಲಿ ತಗೊಂಡು ನಾಳೆಗೋ ಸೋಮವಾರಕ್ಕೋ ದಯಮಾಡಿ ಅವ್ರಿಗೆ ಆದ್ಯತೆ ಮೇಲೆ ಕೊಡಿ, ಅದನ್ನು ಚರ್ಚೆ ಮಾಡಲಿ. ಯಾಕಂದರೆ ಅವ್ರಿಗೂ ನಂದೇನೋ ಒಂದು ಪ್ರಶ್ನೆ ಬಂದಿತ್ತು, ನಮ್ದು ಹೊರಟಾಯ್ತು ಅನ್ನೋದು ಇರ್ತದೆ, ಅವ್ರ ಮೈಂಡಲ್ಲಿ ಇರ್ತದೆ ಪ್ರತಿಯೊಂದು ಸದಸ್ಯರದು. ಸೋಮವಾರ ಬೇಕಾದ್ರೆ ಕೊಟ್ಟರೆ ಅವ್ರು ಸಭಾಪತಿಗಳೇ ಬಾಯ್ಬಿಟ್ಟು ನಡೀರಿ, ಒಳಗೆ ಹೇಳ್ತೀನಿ, ನಡೀರಿ ಬಾಯ್ಬಿಟ್ಟು. ಸಭಾಪತಿಗಳೇ ಒಂದೇ ನಿಮಿಷ, ಸಭಾಪತಿಗಳೇ ನಡೀರಿ, ಕೊಡ್ತೀವಿ ಅಂತ ಹೇಳ್ಬೇಡಿ ಸರ್, ಹೋಗ್ತಾರೆ ಅವ್ರು ಕೂಡ ಹೇಳ್ತಾನೆ ಅಲ್ಲಿ ಕೂಡ ಮೊದಲು. ಈಗ ತಮ್ಮ ಜಾಗ ಪೀಠದ ತೀರ್ಮಾನವನ್ನು ನಾವು ವಿರೋಧಿಸಲ್ಲ, ಅವ್ರ ಜಾಗ ಕೂತ್ಕೊಳ್ಳಿ. ಆದ್ರೆ ಪೀಠದ ತೀರ್ಮಾನವನ್ನು ಸರ್ಕಾರ ಹೇಗೆ ವಿರೋಧಿಸಿತು? ಡಿಸೆಂಬರ್ 19ನೇ ತಾರೀಕು ಬಿಡಿ ಅದನ್ನು ಕೊಡು. ಅಲ್ಲ, ಅದು ಹೇಗೆ? ಅದು ಕಾನೂನಾ? ಒಂದ್ ನಿಮಿಷ ಕೊಡಿ. ಕಂಪನಿಗಂತ ಕರ್ಕೊಂಡು ಹೋಗೋದು ಕಾನೂನಾ ಸರ್? ಕೂಡ್ರಿ, ತರಬೇಡಿ ಕೂಡಿ ನೋಡಿ. ನಾನು ಹೇಳ್ತೀನಿ ನಿಮಗೆ, ನಾನು ಭಾಳಷ್ಟು ಸಮಾಧಾನದಿಂದ ಎಲ್ಲ ಕೇಳ್ತಿರ್ತೀನಿ. ಒಂದ್ಸರಿ 1.5 ತಾಸು ಆಗತಿ, ಒಂದ್ಸರಿ 1 ತಾಸು 15 ನಿಮಿಷ ಆಗತಿ, 15 ನಿಮಿಷ ಹೆಚ್ಚಿಗೆ ಟೈಮ್ ಕೊಟ್ಟಿರ್ತೀನಿ. ಪದೇ ಎಲ್ಲರೂ ಎದ್ದು ಮಾತಾಡಿ ನೀವು ಸದನ ಹೆಂಗೆ ನಡ್ತೀವಿ ನೀವು ವಿಚಾರ ಮಾಡಿ. 10-15ಕ್ಕೆ ಸದನ ಪ್ರಾರಂಭ ಆಗಿದೆ, ಬರೀ 10 ಕ್ವಶನ್ ಮುಗಿದಾವೆ. ಮತ್ತು ಈ ಹೆಂಗೆ ನಡೆಸ್ಬೇಕು ಸದನ? ಇದಾಯಿತು ಏನೋ ಅಲ್ಲಿ ತಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿರಿ, ಇನ್ನೊಂದು ಸಾರಿ ನಿಮ್ಗೆ ರೀಕನ್ಸಿಡರ್ ಮಾಡಿದ್ದು. ಇದು ಒಂದು ಸಾರಿ ನಿಮ್ಗೆ ನಾನು ಅನುಭವ ಮಾಡ್ತೀನಿ, ಮುಂದಿನ ಸಾರಿ ಈ ಥರ ಆಗಬಾರ್ದು, ಇದು ಸರಿಯಾದದ್ದಲ್ಲ ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಮುಂದಿನ ಸಾರಿಗೆ ನೀವು ಯಾರೋ ಈ ಥರ ಮಾತಾಡಿದರೆ ಅದಕ್ಕೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮ ಇದನ್ನು ನಿರಾಕರಿಸಿ. ಮುಳೆ 5 ನಿಮಿಷ ಜಾಸ್ತಿ ಮಾತಾಡೋಂಗಿಲ್ಲ. ಪ್ರಶ್ನೆ ಕೇಳಿ.